ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೊಟ್ಟೂರು ತಾಲೂಕು ಘಟಕದಿಂದ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 89ನೇ ಜನ್ಮ ದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಸಂಸ ಅಧ್ಯಕ್ಷ ಬಿ ಶಿವಕುಮಾರ್ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ವಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನಂತರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಭಾವಚಿತ್ರಕ್ಕೆ ಎಲ್ಲರೂ ಕೂಡ ಪುಷ್ಪ ಅರ್ಪಿಸಿ ಗೌರವ ವಂದನೆ ಸಲ್ಲಿಸಿದರು. ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕರಾದ ತೆಗ್ಗಿನಕೆರೆ ಕೊಟ್ರೇಶ್ ಮತ್ತು ವಕೀಲರಾದ ಟಿ ಹನುಮಂತಪ್ಪನವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜೀವನ ಮತ್ತು ಹೋರಾಟದ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೋಡಿಹಳ್ಳಿ ಎನ್ ಭರಮಣ್ಣ, ಕೊಟ್ಟೂರು ದಸಂಸ ಮಾಜಿ ಅಧ್ಯಕ್ಷರಾದ ಬೇವೂರು ಕೊಟ್ರೇಶ್, ಪತ್ರಕರ್ತರಾದ ಮಾರೇಶ್ ಕಂದಗಲ್ಲು, ಕೊಲ್ಲೂರಪ್ಪ, ಬಿ ಕೆಂಚಪ್ಪ ಸೇರಿದಂತೆ ದಸಂಸ ತಾಲೂಕು ಘಟಕದ ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ನಿಮ್ನ ವರ್ಗಗಳ ಒಬ್ಬ ಅಸ್ಪೃಶ್ಯತೆಯನ್ನು ಮುಂದೆ ಬೆಳೆದಿರ್ತಕ್ಕಂಥ ಒಬ್ಬ ನಾಯಕರವರು ನಮ್ಮ ರಾಜ್ಯದಲ್ಲಿ. ಅವ್ರಿಗೆ ಓದ್ತಾ ಇರುವಾಗ ಅವರಿಗೆ ಒಂದು ಪ್ರೊಫೆಸರ್ ಹುದ್ದೆ ತಗೊಳ್ಳೋಕ್ಕಿಂತ ಮುಂಚೆ ಪದವಿಯನ್ನು ಓದ್ತಾ ಇರುವಾಗ ಅವರಿಗೆ ಒಂದು ಅಧ್ಯಯನ ಬರುತ್ತೆ. ಒಬ್ಬ ಜಗಜೀವನ್ ರಾಮ್ರವರ ಹೋರಾಟದ ಒಂದು ನೆನಪುಗಳು. ಅದು 1931ರಲ್ಲಿ ಬಿಹಾರದಲ್ಲಿ, ಅದು ಅತ್ಯಂತ ಕೆಟ್ಟ ಒಂದು ರಾಜ್ಯ, ಅದು ಅತ್ಯಂತ ಜಾತಿ ಪದ್ಧತಿ ಇರ್ತಕ್ಕಂಥ ರಾಜ್ಯ. ಆ ರಾಜ್ಯದಲ್ಲಿ ಒಬ್ಬ ಜಗಜೀವನ್ ರಾಮ್ ಸ್ವತಂತ್ರ ಚಳವಳಿ ಅಂತ 1931 ಒಂದು ಲೀಗ್ ಮಾಡ್ತಾರೆ, ಅವರು ಡಿಪ್ರೆಸ್ ಕ್ಲಾಸಸ್ ಲೀಗ್ ಅಂತೇಳಿ. ನಿಮ್ನ ವರ್ಗಗಳ ಒಕ್ಕೂಟ ಮಾಡ್ಕೊಂಡ್ಬಿಟ್ಟು ಅವ್ರು ಸ್ವತಂತ್ರವಾಗಿ ಸ್ವಂತ ಕಾಲ ಮೇಲೆ ಅವಿರೋಧವಾಗಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಅಂಥ ಮಹಾನ್ ನಾಯಕರು ಅವರು ಜಗಜೀವನ್ ರಾಮ್ ಅವರು. ಅವರು ಅನುಯಾಯಿಗಳು ನಮ್ಮ ರಾಜ್ಯದಲ್ಲಿ ಯಾರಾದ್ರಂದ್ರೆ ಪ್ರೊಫೆಸರ್ ಕೃಷ್ಣಪ್ಪನವರು. ಅವ್ರು ಏನು ಮಾಡ್ತಾರೆ, ಈ ಅಸ್ಪೃಶ್ಯತೆಯನ್ನು ನೋವುಂಡಿರ್ತಕ್ಕಂಥ ಕೃಷ್ಣಪ್ಪನವರು ಈ ರಾಜ್ಯದ ಜನತೆಯನ್ನು ಒಗ್ಗೂಡಿಸ್ಬೇಕು, ನಾವು ಶಿಕ್ಷಣವಂತರಾಗಬೇಕು, ನಾವು ಸಮಾಜದಲ್ಲಿ ಬದುಕಬೇಕು ಅಂತೇಳಿ ನಮ್ಮಲ್ಲಿ ಒಗ್ಗಟ್ಟನ್ನು ಬೆಳೆಸಲಿಕ್ಕೋಸ್ಕರ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕ್ತಾರೆ. ಬಹುಶಃ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ಏನಾದರೂ ಸ್ಥಾಪನೆ ಆಗದೇ ಇದ್ರೆ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ನಮಗೇನು ಮೀಸಲಾತಿ ಒಳಗಡೆ ಕೊಟ್ಟಿದೆಯಲ್ಲ, ಆ ಪಾಲು ಕೂಡ ನಾವು ಇನ್ನು ತಗೊಳ್ಳೋಕೆ 10 ವರ್ಷ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಇನ್ನೂ 10 ವರ್ಷ ಕಾಯ್ಬೇಕಾಗ್ತಿತ್ತು. ಆ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಹುಟ್ಟಿ ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿದರು. ಇವತ್ತು ದಲಿತ ಸಂಘರ್ಷ ಸಮಿತಿ ಕೌಲದಾರಿಯಲ್ಲಿ ಒಡೆದು ಛಿದ್ರ ಆಗೋಗಿದೆ. ಆದರೂ ಹೋರಾಟದ ಹಾದಿ ಅಂತ ಬಂದಾಗ, ಬಟ್ ದಲಿತ ಚಳವಳಿಗಳು ಅಂತ ಬಂದಾಗ, ಹಿಂದೆ ದಲಿತ ಚಳವಳಿಗಳನ್ನು ಎಡಪಂಥೀಯರು ಬಲಪಂಥೀಯರು ಅಂದರೆ ದೇವನೂರು ಮಹಾದೇವರು ಅವರು ಒಂದು ಕಡೆ ಚಳವಳಿ ಮಾಡ್ತಾ ಇದ್ರೆ, ಸಿದ್ಧಲಿಂಗಯ್ಯನವರು ಒಂದು ಕಡೆ ಚಳವಳಿ ಮಾಡ್ತಿದ್ರು. ಸಾಮಾಜಿಕ ಚಳವಳಿಗಳು ಸಮಾಜನ ಎಬ್ಬಿಸ್ಬೇಕು, ಬಡಿದೆಬ್ಬಿಸ್ಬೇಕಂತ ಹೇಳಿ ಊರೂರು ಕೇರಿ ಸುತ್ತ ಅವ್ರ ಹಾಡುಗಳಲ್ಲೇ ಬಿಂಬಿಸ್ತಾ, ಅವ್ರ ಸಾಹಿತ್ಯದಲ್ಲಿ ತರ್ತಾ, ಅವನ್ನು ಓದಿಸ್ತಾ, ಮಕ್ಕಳಲ್ಲಿ ಬೆಳವಣಿಗೆ ತರ್ತಾ, ಈ ರೀತಿಯೆಲ್ಲ ದಲಿತ ಚಿತ್ರಣವನ್ನು ತರ್ತಿದ್ರು. ಅದನ್ನೆಲ್ಲ ನೋಡಿರ್ತಕ್ಕಂಥ ಕೃಷ್ಣಪ್ಪನವರು ನಮ್ಮ ರಾಜ್ಯದಲ್ಲಿ ಈ 1970ರ ದಶಕದಲ್ಲಿ ಒಂದು ಸಂಘಟನೆ ಅಸ್ತಿತ್ವ ತರ್ತಾರೆ. ಅದೇ ದಲಿತ ಚಳವಳಿ. ದಲಿತ ಚಳವಳಿನೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಾಗಿ ಬರ್ತೈತಿ. ಇವತ್ತು ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಉದ್ಭವವಾಗಿ, ಇದು ಈ ದೇಶದಲ್ಲಿ ಏನು ಪಟ್ಟಭದ್ರ ಹಿತಾಸಕ್ತಿ ಅಂತಕ್ಕಂಥ RSS ಏನಿದೆ ಅಲ್ಲ, RSS ಅಂತಕ್ಕಂಥದ್ದು ಜನಾಂಗ ಕೊಡ್ತಕ್ಕಂಥ ಒಂದು ಅಫೀಮ್ ಅಂದ್ರೆ ಡ್ರಗ್ಸ್. RSS ತತ್ವ ಯಾರು ತಗೊಂತಾರೋ ಅವ್ರಿಗೆ ಜಲ್ದಿ ಅಪ್ಲೈಡ್ ಆಗಿಬಿಡ್ತಾರೆ. ಆದರೆ ದಲಿತ ಚಳವಳಿಯಲ್ಲಿ ಬಂದಿರತಕ್ಕಂಥ ತತ್ವಗಳು ಹೆಂಗಿದಾವೆ ಅಂದ್ರೆ ಸಾಮಾಜಿಕ ಚಿಂತನೆಗಳು. ಬಸವಣ್ಣವ್ರು ಒಂದು ಕಡೆ ಹೇಳ್ತಾರೆ, ಬಸವಣ್ಣನವ್ರು ಎಲ್ಲ ಸಾಮಾಜಿಕ ಚಿಂತನೆಗಳು ಸಮಾನವಾಗಿ ಬದುಕಬೇಕು, ದುಡಿಮೆಯಲ್ಲಿ ಸಮಾನತೆ ಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ಇವು ನಮ್ಮ ತತ್ವ ಸಿದ್ಧಾಂತಗಳು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ದಲಿತರ ಬಹುದೊಡ್ಡ ಶಕ್ತಿ ಮತ್ತು ಹೋರಾಟಗಾರ ಆಗಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪನವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರೊಫೆಸರ್ ಕೃಷ್ಣಪ್ಪನವರು ಈಗಿನ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಅದೇ ನಮ್ಮ ಏಕೆ ಕಾಲೋನಿಯಲ್ಲಿ ಬಸಪ್ಪ ಮತ್ತು ಚೋಡಮ್ಮನವರ ಸುಪುತ್ರರು ಜನಿಸ್ತಾರೆ. ಕೊನೆಗೆ ಅವರು ಹರಿಹರದಲ್ಲೇ ಮೂಲತಃ ಏನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಪದವಿಯನ್ನು ಪಡೆದು, ನಂತರ ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಅವರು MA ಪದವಿಯನ್ನು ಕೂಡ ಪಡೆದು ಕೊನೆಗೆ ಶಿವಮೊಗ್ಗದಲ್ಲೇ ಮೊಟ್ಟ ಮೊದಲಿಗೆ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾರೆ. ಅಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಶಿವಮೊಗ್ಗದಲ್ಲೇ ಏನಾಗ್ತಿತ್ತಪ್ಪ ಅಂದ್ರೆ, ಆವತ್ತಿನ ಕಾಲದಲ್ಲಿ ನೀರಾವರಿ ಹೋರಾಟ ನಡೀತಿತ್ತು. ನಂತರ ಭೂಮಿಗಾಗಿ ದೊಡ್ಡ ಚಳವಳಿ ನಡೀತಿತ್ತು. ಅದರ ಜೊತೆಯಲ್ಲಿ ಹರಿಹರದಲ್ಲಿ ಕೂಡ ಕಿರ್ಲೋಸ್ಕರ್ ಕಂಪ್ನಿ ಸ್ಥಾಪನೆ ಆಗಿತ್ತು. ಕಿರ್ಲೋಸ್ಕರ್ ಕಂಪ್ನಿ ಅಂತಕ್ಕಂಥದ್ದು ಮೈಸೂರಿನ ಮಹಾರಾಜರ ಒಡೆತನದಲ್ಲಿ ಮೊದಲು ಪ್ರಾರಂಭ ಆಯಿತು. ನಂತರ ಅಲ್ಲೇ ದಲಿತರ ಭೂಮಿಗಳಿಗೂ ಕೂಡ ಇದ್ದು ಆ ದಲಿತರಿಗೆ ದುಡ್ಡು ಕೊಡೋದ್ರ ಮೂಲಕ ಆಮಿಷ ಒಟ್ಟುಕೊಟ್ಟು ಕೊನೆಗೆ ಅವನು ಕೂಡ
ವಶಪಡಿಸ್ಕೊಂತಾರೆ. ಆವಾಗ ಪ್ರೊಫೆಸರ್ ಕೃಷ್ಣಪ್ಪನವ್ರಿಗೆ ಅವರೇ ನಮ್ಮಲ್ಲಿ ಅವ ದೊಡ್ಡ ವಿದ್ಯಾವಂತರವರು. ಆ ಸಂದರ್ಭದಲ್ಲಿ ಅನೇಕರು ಬಂದು ಹೇಳ್ತಾರೆ, ಈ ರೀತಿಯಾಗಿ ನಮ್ಮ ಭೂಮಿಯನ್ನು ಬೇರೆಯವರು ಆಕ್ರಮಣ ಮಾಡ್ಕೊಂತಾರೆ, ನಂತರ ನಮ್ಮಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಕೂಡ ಬೇರೆ ಒಂದು ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಪ್ರೊಫೆಸರ್ ಕೃಷ್ಣಪ್ಪನವರು ಚಿಂತನೆ ಮಾಡಿಬಿಟ್ಟು ಕೊನೆಗೆ ಮೊಟ್ಟ ಮೊದಲು ಅಂಬೇಡ್ಕರ್ ಸಂಘ, ನಂತರ ದಲಿತ ಕ್ರಿಯಾ ಸಮಿತಿಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ. ಆ ನಂತರ ದಿನಗಳಲ್ಲಿ ಈ ರಾಜ್ಯದಲ್ಲಿ ನಡೀತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯಗಳನ್ನು, ನಂತರ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಮನಗಂಡು ಪ್ರೊಫೆಸರ್ ಕೃಷ್ಣಪ್ಪನವರು 1974ರಲ್ಲಿ ಶಿವಮೊಗ್ಗ ಭದ್ರಾವತಿಯಲ್ಲಿ ಮೊಟ್ಟ ಮೊದಲಿಗೆ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಪ್ರೊಫೆಸರ್ ಕೃಷ್ಣಪ್ಪನವರು ಕಟ್ಟಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿಟ್ಟರೆ ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಮೊಟ್ಟ ಮೊದಲು ಹೋರಾಟ ಪ್ರಾರಂಭ ಆಗಿದ್ದೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ. ಯಾಕೆಂದ್ರೆ ಮೊದಲು ಅಂಬೇಡ್ಕರ್ ಸಂಘ ಇತ್ತು, ಅಷ್ಟೊಂದೇನು ಪ್ರಚಲಿತ ಇದ್ದಿಲ್ಲ. ಇವತ್ತು ಕೂಡ ಅಂಬೇಡ್ಕರ್ ಸಂಘ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಹೋರಾಟವನ್ನು ಮಾಡಿಲ್ಲ. ಆವಾಗ ಪ್ರೊಫೆಸರ್ ಕೃಷ್ಣಪ್ಪನವರು ಫಸ್ಟ್ಗೆ ಪ್ರಾರಂಭ ಮಾಡಿದ್ದು ವಿದ್ಯಾರ್ಥಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಫಸ್ಟ್ ವಿದ್ಯಾರ್ಥಿಗಳು